ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಪ್ರೀತಿಯ ಸಹೋದರರೇ, ಈ ದೃಶ್ಯವನ್ನೊಮ್ಮೆ ನೋಡಿ. ಎಂತಹುದೇ ಕಲ್ಲು ಮನಸ್ಸಿನವರ ಎದೆಯು ಚೂರಾಗಿ ಕಣ್ಣಲ್ಲಿ ಕಣ್ಣೀರು ಹುಕ್ಕಿ ಹರಿಯುತ್ತದೆ. ತನ್ನ ತಾಯಿಯ ಸಮಾಧಿಯ ಕಬರ್ನ ಮುಂದೆ ನಿಂತಿರುವ ಆ ಮುಗ್ಧ ಕಂದನಿಗೆ ತಾನು ಎಲ್ಲಿದ್ದೇನೆ, ಯಾವ ಕಬರ್ ಮುಂದೆ ನಿಂತಿದ್ದೇನೆ ಎಂಬ ಸಣ್ಣ ಅರಿವು ಇಲ್ಲ. ನನ್ನನ್ನು 9 ತಿಂಗಳು ಹೊರತು ಹೆತ್ತು ಬೆಚ್ಚನೆಯ ಮಡಿಲಲ್ಲಿ ಮಲಗಿಸಿಕೊಳ್ಳುತ್ತಿದ್ದ ಅಮ್ಮ ಈ ಮಣ್ಣಿನ ಅಡಿಯಲ್ಲಿ ಶಾಶ್ವತವಾಗಿ ಕಣ್ಣು ಮುಚ್ಚಿದ್ದಾಳೆ ಎಂಬ ಕಹಿ ಸತ್ಯ ಈ 2 ವರ್ಷದ ಕಂದನಿಗೆ ಹೇಗೆ ತಾನೇ ಅರ್ಥವಾಗಬೇಕು? ಇಲ್ಲಿ ನೋಡಿ, ಆ ಮುಗ್ಧ ಮಗು ಸಮಾಧಿಯ ಮಣ್ಣನ್ನು ಮುಟ್ಟುತ್ತಾ ಆ ಮಣ್ಣಿನಲ್ಲೇ ತನ್ನಿಷ್ಟದಂತೆ ಆಟವಾಡುತ್ತಿದೆ. ಅಮ್ಮ ಬಾರಮ್ಮ, ನನ್ನ ಜೊತೆ ಆಟವಾಡು ಎಂದು ಆ ಕಂದನ ಕಣ್ಣುಗಳು ಅಮ್ಮನನ್ನೇ ಹುಡುಕುತ್ತಿವೆ. ಆದರೆ ಆ ಮಗುವಿಗೆ ಗೊತ್ತಿಲ್ಲ, ಆ ತಾಯಿ ಇನ್ನು ಎಂದಿಗೂ ಎದ್ದು ಬರುವುದಿಲ್ಲ, ಈ ಕಂದನನ್ನು ಎತ್ತಿ ಮುತ್ತಿಕ್ಕುವುದಿಲ್ಲ ಎಂದು. ತನ್ನ ತಾಯಿ ಮಡಿಲಲ್ಲಿ ನಲಿದಾಡಬೇಕಿದ್ದ ಈ ಹರೆಯದಲ್ಲಿ ಕಬರ್ನ ತನ್ನನೆಯ ಮಣ್ಣಿನ ಮುಂದೆ ನಿಲ್ಲುವಂತೆ ಮಾಡಿದ ಆ ಮಹಾಪಾಪ ಯಾರದ್ದು? ಒಂದು ಮುಗ್ಧ ಮಗುವಿನಿಂದ ಆತನ ಅಮ್ಮನನ್ನು ಬೇರ್ಪಡಿಸಿದ ಆ ಅಕ್ರಮ ಎಂತಹದ್ದು? ಇಂದಿನ ಸಮಾಜದಲ್ಲಿ ಕೆಲ ಮನೆಗಳಲ್ಲಿ ಸೊಸೆ ಎಂದರೆ ಮನುಷ್ಯಲೇ ಅಲ್ಲ, ಉಚಿತವಾಗಿ ಬಂದ ಮನೆ ಕೆಲಸದವಳು ಎಂಬಂತೆ ಕಾಣುವ ಕ್ರೂರ ಮನಸ್ಥಿತಿ ಇನ್ನೂ ಸಮಾಜದಲ್ಲಿದೆ. ನೋಡಿ, ದಿನನಿತ್ಯ ಚುಚ್ಚು ಮಾತುಗಳು, ಮಾನಸಿಕ ಕಿರುಕುಳ, ನಾದಿನಿಯರ ಕುಹಕು, ಆ ಅತ್ತೆ ಮಾವಂದಿರ ದೌರ್ಜನ್ಯ ಹಾಗೂ ಗಂಡನ ಬೇಜವಾಬ್ದಾರಿ ಇವೆಲ್ಲವೂ ಸೇರಿ ಒಂದು ಹೆಣ್ಣಿನ ಬದುಕನ್ನೇ ನರಕವಾಗಿಸುತ್ತಿದೆ. ಒಂದು ಜೀವ ತನ್ನ ಮಗುವನ್ನು ತೊರೆದು ಸಾವಿನ ಹಾದಿ, ಮರಣದ ಹಾದಿ ತುಳಿಯಬೇಕೆಂದರೆ ಅಥವಾ ಆಕೆಯ ಜೀವನವೇ ಹೋಗಬೇಕೆಂದರೆ ಆ ಮನೆಯಲ್ಲಿ ಆಕೆ ಎಂತ ಘೋರ ಯಾತನೆ ಅನುಭವಿಸಿರಬೇಡ. ಆಲಿಸಿ, ಸಮಾಜದ ಕಣ್ಣಿಗೆ ಕಾಣದೆ 4 ಗೋಡೆಗಳ ಮಧ್ಯೆ ಸೊಸೆಯಂದಿರ ಮೇಲೆ ದೌರ್ಜನ್ಯವೆಸಗುವ ಪ್ರತಿಯೊಬ್ಬ ಅತ್ತೆ, ಮಾವ, ನಾದಿನಿ ಮತ್ತು ಗಂಡಂದಿರಿಗೆ ಇಂದು ನಾವು ಎಚ್ಚರಿಕೆ ಕೊಡುತ್ತಿದ್ದೇವೆ. ಪರರ ಮಗಳನ್ನು ನಿಮ್ಮ ಮನೆಗೆ ತಂದು ಆಕೆಯ ಮನಸ್ಸನ್ನು ನೋಯಿಸಿ ಆಕೆಯ ಕಣ್ಣೀರಿಗೆ ಕಾರಣವಾಗುತ್ತಿರುವವರೇ, ನೆನಪಿಡಿ, ನಿಮ್ಮ ಈ ಅಕ್ರಮಕ್ಕೆ, ನಿಮ್ಮ ಈ ಸ್ವಾರ್ಥಕ್ಕೆ ಅಲ್ಲಾಹನ ದರ್ಬಾರ್ನಲ್ಲಿ ನೀವು ಪ್ರತಿಯೊಂದು ಹನಿ ಕಣ್ಣೀರಿಗೂ ಲೆಕ್ಕ ಕೊಡಬೇಕಾಗುತ್ತದೆ. ನೋಡಿ, ಎಷ್ಟು ಬೇಸರದ ಸಂಗತಿ. ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ಅಲ್ ಮುಸ್ಲಿಮ್ ಮನ್ ಸಲಿಮ್ ಅಲ್ ಮುಸ್ಲಿಮ್ ಮಿನ್ ಲಿಸಾನಿಹಿ ವ ಯದಿಹಿ. ಯಾರೇ ಆಗಲಿ, ಯಾರ ನಾಲಿಗೆ ಮತ್ತು ಕೈ ಉಪದ್ರವದಿಂದ ಇನ್ನೊಬ್ಬರು ಸುರಕ್ಷಿತರಾಗುತ್ತಾರೋ ಅವನೇ ನಿಜವಾದ ಮುಸ್ಲಿಂ. ಸಹೀಹ್ ಬುಖಾರಿ. ಅವರೆಲ್ಲದವರನ್ನು ಮುಸ್ಲಿಂ ಎಂದಲೂ ಹೇಳಲು ಸಾಧ್ಯವಿಲ್ಲ ಎಂದು ಈ ಹದೀಸ್ನ ಅರ್ಥ. ಮುಸ್ಲಿಂ ಹೇಳುವವರು ಅವರ ಕುರಿತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ ಒಂದು ಮಾತು ನೋಡಿ, ಎಷ್ಟು ಗೌರವ ಇರುವ ಮಾತಾಗಿದೆ. ನಿಮ್ಮ ನಾಲಿಗೆಯ ಚುಚ್ಚು ಮಾತುಗಳಿಂದ ಒಬ್ಬ ಹೆಣ್ಣು ರಾತ್ರಿ ಹೊತ್ತು ಕಣ್ಣೀರು ಹಾಕಿದರೆ ಆ ಕಣ್ಣೀರು ನಿಮ್ಮ ವಂಶವನ್ನೇ ಸುಟ್ಟು ಭಸ್ಮ ಮಾಡಬಲ್ಲದು. ಅಲ್ಲಾಹ್ ರಬ್ಬು ಸುಬ್ಹಾನಹು ತಆಲಾ ಎಚ್ಚರಿಸಿದ್ದಾನೆ, ವಲಾ ತಹ್ಸಬನ್ನಲ್ಲಾಹ ಗಾಫಿರನ್ ಅಮ್ಮಾ ಯಅಮಲುಲ್ ಝಾಲಿಮೂನ್. ಈ ಮಾಡುವ ಅಕ್ರಮ ಎಸಗುವವರು ಮಾಡುತ್ತಿರುವುದರ ಬಗ್ಗೆ ಅಲ್ಲಾಹನು ಅಜ್ಞಾನಾಗಿದ್ದಾನೆ ಎಂದು ನೀವು ಎಂದಿಗೂ ಭಾವಿಸಬೇಡಿ. ಆತನು ಅವರ ಶಿಕ್ಷೆಯನ್ನು ಆ ಅಂತಿಮ ತೀರ್ಪಿನ ದಿನದವರೆಗೆ ಮುಂದೂಡಿದಿರುವಷ್ಟೇ ಹೊರತು ಅಲ್ಲಾಹು ಅದನ್ನು ನೋಡುವುದಿಲ್ಲ, ಅದನ್ನು ಪರಿಗಣಿಸುವುದಿಲ್ಲ ಯಾರು ಭಾವಿಸಬೇಡಿ. ವಿಶುದ್ಧ ಕುರ್ಆನ್. ಕಾನೂನಿನ ಕಣ್ಣಿನಿಂದ ನೀವು ಬಚಾವಾಗಬಹುದು ಎಂದು ಭಾವಿಸಬೇಡಿ. ಭಾರತೀಯ ಕಾನೂನಿನ ಪ್ರಕಾರ ಹಾಗೂ ಇಸ್ಲಾಮಿನ ಶರೀಯತ್ ಪ್ರಕಾರ ಒಬ್ಬ ಹೆಣ್ಣಿಗೆ ಮಾನಸಿಕ ಮತ್ತು ಶಾರೀರಿಕ ಕಿರುಕುಳ ನೀಡುವುದು, ಆಕೆಯನ್ನು ಮರಣದ ಸಾವಿನ ಹಂಚಿಗೆ ತಳ್ಳುವುದು ಕೊಲೆಗೆ ಸಮಾನವಾಗಿದ್ದ ಅಪರಾಧವಾಗಿದೆ. ಇಂದು ಪೊಲೀಸರು, ನ್ಯಾಯಾಲಯ ನಿಮ್ಮ ಚಾಣಾಕ್ಷತನದಿಂದ ತಪ್ಪಿಸಿಕೊಳ್ಳಬಹುದು, ಆದರೆ ಸಮಾಧಿಯ ಕಬ್ಬರಿನ ಕತ್ತಲೆಯಲ್ಲಿ ಮತ್ತು ಅಲ್ಲಾಹನ ನ್ಯಾಯಪೀಠದಲ್ಲಿ ನಿಮ್ಮ ಯಾವುದೇ ತಂತ್ರಗಳು ನಡೆಯುವುದಿಲ್ಲ. ಗಂಡಂದಿರೆ, ಹೆಂಡತಿಯನ್ನು ಮನೆಗೆ ತರುವುದು ಬರೀ ಸೋಕಿಗೆಲ್ಲ, ಆಕೆಗೆ ಗೌರವ, ರಕ್ಷಣೆ ಮತ್ತು ನೆಮ್ಮದಿ ಜೀವನ ಕೊಡುವುದು ನಿಮ್ಮ ಕರ್ತವ್ಯವಾಗಿದೆ, ಪ್ರಥಮ ಕರ್ತವ್ಯ. ನಿಮ್ಮ ಮನೆಯವರ ನ್ಯಾಯಕ್ಕೆ ಅನ್ಯಾಯಕ್ಕೆ ನಿಮ್ಮ ಹೆಂಡತಿಯನ್ನು ಬಲಿ ಕೊಟ್ಟು ಸುಮ್ಮನೆ ಕುಳಿತುಕೊಳ್ಳುವುದು ಅದು ಗಂಡಸ್ತಿನವಲ್ಲ. ಇನ್ನೊಮ್ಮೆ ಇಂತಹ ದುರಂತ ಯಾವ ಮನೆಯಲ್ಲೂ ನಡೆಯಬಾರದು. ಯಾವ ಸಮಾಧಿಯ ಮುಂದೆಯೂ ಇನ್ನೊಂದು ಮುಗ್ಧ ಮಗು ಹೀಗೆ ತಾಯಿಗಾಗಿ ಅಳುತ್ತಾ ನಿಲ್ಲಬಾರದು.
ಹಿಂದೆ ನಿಮ್ಮ ಮನೆಗಳನ್ನು ಪರಿಶೀಲಿಸಿ, ನಿಮ್ಮ ಮನೆಯ ಸೊಸೆಯ ಸಂತೋಷದಲ್ಲಿದ್ದಾಳೆ, ಆಕೆಯ ಕಣ್ಣಲ್ಲಿ ನೀರಿದೆ ಎಂದು ಗಮನಿಸಿ. ಸೊಸೆ ಎಂದರೆ ಇನ್ನೊಬ್ಬರ ಮನೆಯ ಮಗಳು, ಆಕೆಯನ್ನು ನಿಮ್ಮ ಸ್ವಂತ ಮಗಳಂತೆ ಪ್ರೀತಿಸಿ. ಅಲ್ಲಾಹನು ಅಗಲಿದ ಆ ಇಶಾನಳಿಗೆ ಜನ್ನತುಲ್ ಫಿರ್ದೌಸ್ನಲ್ಲಿ ಉನ್ನತ ಸ್ಥಾನವನ್ನು ಅಲ್ಲಾಹು ನೀಡಲಿ. ಆಕೆಯ ಪೋಷಕರಿಗೆ ಹಾಗೂ ಈ ಮುಗ್ಧ ಕಂದನಿಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಅಲ್ಲಾಹನ ರಕ್ಷಣೆ ಮತ್ತು ಆಶೀರ್ವಾದ ಇರಲಿ. ನೋಡಿ ಸಹೋದರರೇ, ಈ ವಿಡಿಯೋ ಪ್ರತಿಯೊಂದು ಮನೆಗೂ ತಲುಪಲಿ, ಪ್ರತಿಯೊಬ್ಬರ ಕಣ್ಣು ತೆರೆಯಲಿ. ಈ ವಿಡಿಯೋವನ್ನು ಲೈಕ್ ಮಾಡುವ ಮುಖಾಂತರ ಪ್ರತಿಯೊಂದು ಮನೆಗೂ ಈ ವಿಡಿಯೋ ತಲುಪುತ್ತದೆ. ಶೇರ್ ಮಾಡಿ ಬೆಂಬಲಿಸಿ. ನೋಡಿ, ಮತ್ತೊಂದು ಘಟನೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಭಾರಿ ಚರ್ಚೆಗೆ ಗ್ರಸ್ತವಾಯಿತು. ಒಬ್ಬ ಮಹಿಳೆ ತನ್ನ ಬಾಲ್ಯದ ಮದ್ರಸಾ ಅನುಭವವನ್ನು ಹಂಚಿಕೊಳ್ಳುತ್ತಾಳೆ. ನಾನು 4ನೇ ತರಗತಿಯಲ್ಲಿ ಕ್ಲಾಸ್ ಟಾಪರ್ ಆಗಿದ್ದರು. ಉಸ್ತಾದರು ನನ್ನ ಮೇಲೆ ಕೋಪಿಸಿಕೊಂಡು ನನ್ನನ್ನು ಫೇಲ್ ಮಾಡಿಬಿಟ್ಟರು ಎಂದು ತಮ್ಮ ಬೇಸರ ತೋಡಿಕೊಂಡಿದ್ದರು. ಇದು ಇನ್ಸ್ಟಾಗ್ರಾಮ್ ನಲ್ಲಿ ಇದ್ದ ಒಂದು ವಿಡಿಯೋ. ಈ ವಿಡಿಯೋದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಈ ವಿಡಿಯೋ ನೋಡಿದ ತಕ್ಷಣ ನಿಮಗೆ ಅನಿಸುವುದೇನು, ಅಯ್ಯೋ ಉಸ್ತಾದರು ಹೀಗೆ ಮಾಡಿದ್ರ ಎಂದ. ಆದರೆ ನಾವಿಲ್ಲಿ ಆ ಒಬ್ಬ ಉಸ್ತಾದನ್ನು ಅಥವಾ ಆ ಮಹಿಳೆಯನ್ನು ದೂರುವುದಕ್ಕೆ ಬಂದಿಲ್ಲ. ಬದಲಿಗೆ ಈ ಘಟನೆಯ ಹಿಂದೆ ನಾವೆಲ್ಲರೂ ಕಲಿಯಬೇಕಾದ ಒಂದು ದೊಡ್ಡ ಪಾಠವಿದೆ. ಯೋಚಿಸಿ ನೋಡಿ, 4ನೇ ತರಗತಿಯಲ್ಲಿದ್ದಾಗ ಉಸ್ತಾದರು ನುಳ್ಳಿದರು ಎಂದು ತಂದೆಯ ಬಳಿ ದೂರು ಕೊಟ್ಟಿದ್ದಕ್ಕೆ ಆ ಮಹಿಳೆ 1 ವರ್ಷ ಫೇಲ್ ಆಯ್ತಂತೆ. ಆ ಮಗುವಿನ ಮನಸ್ಸಿಗೆ ಅದು ಎಷ್ಟು ನೋವು ತಂದಿರಬಹುದಲ್ವಾ. ಆದರೆ ನಾವಿಂದು ಈ ಘಟನೆಯನ್ನು ಮಾತ್ರ ನೋಡಿ ಇಡೀ ಮದ್ರಸಾ ವ್ಯವಸ್ಥೆಯನ್ನೇ ತಪ್ಪಾಗಿ ಅರ್ಥೈಸಿಕೊಂಡರೆ ಅದು ನಮಗೆ ನಾವೇ ಮಾಡಿಕೊಳ್ಳುವ ದೊಡ್ಡ ಅನ್ಯಾಯವಾಗಿದೆ. ಇಲ್ಲಿ ನಾವು ಕೇಳಿಕೊಳ್ಳಬೇಕಾದ ಅಸಲಿ ಪ್ರಶ್ನೆ ಇದು. ಅಷ್ಟಕ್ಕೂ ಮದ್ರಸಾ ಎಂದರೆ ಏನು? ಅಲ್ಲಿ ಉಸ್ತಾದರು ನಮಗೆ ಕಲಿಸಿಕೊಡುವುದಾದರೂ ಏನನ್ನು? ಮದ್ರಸೆ ಎಂದರೆ ಬರೀ ಪುಸ್ತಕ ತೆರೆದು ಅಕ್ಷರಗಳನ್ನು ಓದುವ, ಅಂಕಗಳನ್ನು ಗಳಿಸುವ, ಪಾಸ್ ಫೇಲ್ ಆಗುವ ಶಾಲೆಯಲ್ಲ. ಮದ್ರಸಾ ಎಂದರೆ ಜೀವನದಲ್ಲಿ ಜೀವಿಸುವ ಕಲೆ, ಅಕ್ಷರಗಳ ಜೊತೆಗೆ ಅಖ್ಲಾಕ್, ಸಂಸ್ಕಾರ, ಮರ್ಯಾದೆ ಮತ್ತು ಪ್ರೀತಿಯನ್ನು ಧಾರೆ ಎರೆಯುವ ಪವಿತ್ರ ಮನೆಯಾಗಿದೆ. ನೋಡಿ, ಅಲ್ಲಾಹ್ ರಬ್ಬ್ ಸುಬ್ಹಾನಹು ತಆಲಾ ಪವಿತ್ರ ಕುರ್ಆನ್ ನಲ್ಲಿ ಜ್ಞಾನ ಮತ್ತು ಜ್ಞಾನದ ಕುರಿತು, ಜ್ಞಾನಿಗಳ ಕುರಿತು ಉನ್ನತ ಸ್ಥಾನವನ್ನು ಹೀಗೆ ಹೇಳಿದ್ದಾನೆ. ಯರ್ಫಯಿಲ್ಲಾಹುಲ್ ಲದೀನ ಆಮನು ಮಿನ್ಕುಂ ವಲ್ಲದೀನ ಊತುಲ್ ಇಲ್ಮ ದರಜಾತ್. ನಿಮ್ಮ ಪೈಕಿ ಈಮಾನ್, ವಿಶ್ವಾಸ ತಂದವರ ಮತ್ತು ಜ್ಞಾನವನ್ನು ನೀಡಲ್ಪಟ್ಟವರ ಸ್ಥಾನಮಾನಗಳನ್ನು ಅಲ್ಲಾಹನು ಎತ್ತರಕ್ಕೇರಿಸುತ್ತಾನೆ. ಬೆಳಗಿನ ಜಾವ ಚಳಿಯಲ್ಲೂ ನಮಗಾಗಿ ಕಾಯುವ ಉಸ್ತಾದರು ನಿಮ್ಮ ಕೈ ಹಿಡಿದು ಅಲಿಫ್ ಬಾ ತಾ ಎಂದು ಅಕ್ಷರ ತಿದ್ದಿಸುವಾಗ ಅವರು ನಮಗೆ ಬರೀ ಪಾಠ ಹೇಳಿಕೊಡುತ್ತಿಲ್ಲ, ಬದಲಿಗೆ ನಮ್ಮನ್ನು ಇಹಲೋಕ ಮತ್ತು ಪರಲೋಕದಲ್ಲಿ ಯಶಸ್ವಿಯಾಗುವಂತೆ ರೂಪಿಸುತ್ತಿದ್ದಾರೆ. ಶಾಲೆಯಲ್ಲಿ ನೀವು ಎಷ್ಟು ಮಾರ್ಕ್ ತೆಗೆದಿದ್ದೀರಿ ಎಂಬುದು ಮುಖ್ಯವಾಗಬಹುದು, ಆದರೆ ಮದ್ರಸದಲ್ಲಿ ಹಾಗೆ ಅಲ್ಲ. ಮದ್ರಸದಲ್ಲಿ ನೀವು ಎಂತಹ ಮನುಷ್ಯನಾಗುತ್ತಿದ್ದೀರಿ ಎಂಬುದೇ ಮುಖ್ಯವಾಗುತ್ತದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತಮ್ಮನ್ನು ಒಂದು ಶಿಕ್ಷಕನೆಂದು, ಒಂದು ಮುಅಲ್ಲಿಮೆಂದು ಪರಿಚಯಿಸಿಕೊಳ್ಳುವುದು ಹೆಮ್ಮೆಯಿಂದ ಹೇಳುತ್ತಿದ್ದಾರೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹದೀಸ್ನಲ್ಲಿ ಹೇಳುವುದು ಹೀಗೆ, ಇನ್ನಮಾ ಬುಇಸ್ತು ಮುಅಲ್ಲಿಮ ಎಂದು. ಖಂಡಿತವಾಗಿಯೂ ನಾನೊಬ್ಬ ಮುಅಲ್ಲಿಮ್ ಆಗಿದ್ದಾನೆ, ನಾನೊಬ್ಬ ಶಿಕ್ಷಕನಾಗಿದ್ದೇನೆ, ನಾನೊಬ್ಬ ಉಸ್ತಾದನಾಗಿದ್ದೇನೆ, ನಾನೊಬ್ಬ ಅಧ್ಯಾಪಕನಾಗಿ ನನ್ನನ್ನು ಕಳುಹಿಸಲ್ಪಟ್ಟಿದ್ದೇನೆ. ನೋಡಿ, ಮುಅಲ್ಲಿಮ್, ಉಸ್ತಾದ್ ಎಂದರೆ ಅಷ್ಟೊಂದು ದೊಡ್ಡ ಒಂದು ಪವಿತ್ರ ಪದವಾಗಿದೆ. ಉಸ್ತಾದರು ನಮಗೆ ಪಾಠ ಕಲಿಸುವ ಶಿಕ್ಷಕರು ಮಾತ್ರವಲ್ಲ, ತಂದೆಯಂತೆ ಪ್ರೀತಿ ತೋರುವ, ತಾಯಿಯಂತೆ ಕಾಳಜಿ ವಹಿಸುವ ನಮ್ಮ ಮಾರ್ಗದರ್ಶಕರು. ನಮಗೆ ಧರ್ಮದ ಬೆಳಕನ್ನು ತೋರುವ ಪ್ರತಿಯೊಬ್ಬ ಉಸ್ತಾದರ ಸ್ಥಾನವು ಅತ್ಯುನ್ನತವಾದದ್ದು. ಆ ಮಹಿಳೆ ಹೇಳಿದ ಅನುಭವ ಅವರ ವೈಯಕ್ತಿಕ ಅನುಭವವಾಗಿರಬಹುದು. ಮನುಷ್ಯ ಅಂದ ಮೇಲೆ ತಪ್ಪುಗಳು ಸಹಜ, ಉಸ್ತಾದರಲ್ಲೂ ಸಣ್ಣ ಪುಟ್ಟ ಕೊರತೆಗಳು ಇರಬಹುದು. ಆದರೆ ಒಂದು ಕಹಿ ಅನುಭವವನ್ನು ಇಡೀ ಮದ್ರಸಾ ವ್ಯವಸ್ಥೆಗೆ ಅಥವಾ ಪ್ರತಿಯೊಬ್ಬ ಉಸ್ತಾದರಿಗೆ ಅನ್ವಯಿಸುವುದು ಹೇಗೆ ಸರಿ? ನೋಡಿ, ಖಂಡಿತ ಇಲ್ಲ.
ಶೇಕಡಕ್ಕಿಂತ ಹೆಚ್ಚು ಜನರಿಗೆ ಮದ್ರಸೆ ಎಂದರೆ ಬಾಲ್ಯದ ಅತ್ಯಂತ ಸುಂದರವಾದ ನೆನಪು. ಪ್ರತಿಯೊಬ್ಬ ಉಸ್ತಾದರು ತಮ್ಮ ಇಡೀ ಜೀವನವನ್ನು ಮಕ್ಕಳಿಗೆ ನೈತಿಕತೆ ಮತ್ತು ದೀನಿಯಾತ್ ಕಲಿಸಲು ಮುಡಿಪಾಗಿಡುತ್ತಾರೆ. ಇಲ್ಲಿರುವ ದೊಡ್ಡ ಪಾಠವೇನು ಗೊತ್ತಾ? ನಾವು ಜೀವನದಲ್ಲಿ ಎಷ್ಟೇ ದೊಡ್ಡ ಹುದ್ದೆಗೆ ಹೋದರೂ ನಮಗೆ ಪ್ರೀತಿಯಿಂದ ಸ್ವಲಾತ್ ಹೇಳಲು ಕಲಿಸಿದ, ಅಲ್ಲಾಹನಲ್ಲಿ ಪ್ರಾರ್ಥಿಸುವುದನ್ನು ಹೇಳಿಕೊಟ್ಟ ಉಸ್ತಾದರ ತ್ಯಾಗವನ್ನು ನಾವು ಎಂದಿಗೂ ಮರೆಯಬಾರದು. ಕಹಿ ನೆನಪುಗಳಿಗಿಂತ ಉಸ್ತಾದರು ನಮಗೆ ಕೊಟ್ಟ ಒಳ್ಳೆಯ ಸಂಸ್ಕಾರವನ್ನು ನೆನಪಿನಲ್ಲಿಟ್ಟುಕೊಳ್ಳುವುದೇ ನಾವು ಅವರಿಗೆ ಕೊಡುವ ನಿಜವಾದ ಗೌರವ. ಈ ಮಹಿಳೆ ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿದ ಒಂದು ವಿಡಿಯೋ ಭಾರಿ ವೈರಲ್ ಆಗ್ತಾ ಇದೆ. ನಿಮ್ಮ ಬಾಲ್ಯದ ಮದ್ರಸಾ ಜೀವನದಲ್ಲಿ ನಿಮಗೂ ಅಂತಹ ಪ್ರೀತಿಯ ಉಸ್ತಾದರು ಖಂಡಿತವಾಗಿ ಇದ್ದಿರಲೇಬೇಕಾಗುತ್ತದೆ. ನಿಮ್ಮ ನೆನಪಿನಲ್ಲಿ ಉಳಿದಿರುವ ನಿಮ್ಮ ನೆಚ್ಚಿನ ಉಸ್ತಾದರ ಹೆಸರನ್ನು ಕಮೆಂಟ್ನಲ್ಲಿ ಬರೆದು ಅವರಿಗೆ ಗೌರವ ಸಲ್ಲಿಸಿ ನಮ್ಮ ಜೀವನಕ್ಕೆ ಬೆಳಕಾದ ಎಲ್ಲ ಉಸ್ತಾದರಿಗೂ ಅಲ್ಲಾಹನು ದೀರ್ಘ ಆಯುಸ್ಸು ಮತ್ತು ಆಫಿಯತ್ತು ನೀಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.